ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಸೋತರೂ ಕೂಡ ಸಂಚಾರ ಮಾಡಿದ್ದೇನೆ ಎಂದು ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ ನಡೆಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಅವರು ಮಾತನಾಡಿದ್ದು, ನಾನು ಏನು ಎಂಬುದು ಜಿಲ್ಲೆಯ ಜನರಿಗೆ ಗೊತ್ತಿದೆ. ನಾನು ಹೊಸದಾಗಿ ಬಂದಾಗ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದರು. ನಂತರದ ಚುನಾವಣೆಯಲ್ಲಿ ನಾನು ಸೋತರೂ ಕೂಡ ಇಂದಿನವರೆಗೂ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿದ್ದೇನೆ. 2.5 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಸಂಚಾರ ಮಾಡಿದ್ದು, ಸಾವು, ನೋವು, ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇನ್ನು ಮೊನ್ನೆಯ ಬಂದ್ಗೂ ಕೂಡ ನಾನು ಬೆಂಬಲ ಕೊಟ್ಟಿದ್ದೇನೆ. ಇನ್ನು ಅಪ್ಪರ್ ಭದ್ರಾಗೂ ಕೂಡ ಹಿಂದೆಯೇ ನಾವು ಹೋರಾಟ ಮಾಡಿದ್ದು ನಮ್ಮ ಸರ್ಕಾರ ಇದ್ದು ಬೆಂಬಲ ನೀಡಿದ್ದೇವೆ. ಇನ್ನು ಬೇರೆಯವರ ಹಾಗೆ ನಾನು ಬೆನ್ನು ತೋರಿಸಿ ಓಡಿ ಹೋಗಿಲ್ಲ. ಇನ್ನು ಭದ್ರಗಾಗಿ ನಡೆದ ಮೊನ್ನೆಯ ಬಂದ್ಗೂ ಕೂಡ ನಾನು ಸಾಥ್ ಕೊಟ್ಟಿದ್ದು, ಬೇರೆ ಪಕ್ಷದವರು ಯಾರೂ ಕೂಡ ಬಂದಿಲ್ಲ. ಇನ್ನು ನಾವು ಹಾಗೂ ನಮ್ಮ ಸರ್ಕಾರ ಸದಾ ಭದ್ರಾ ನೀರಿಗಾಗಿ ನಾವು ಜೊತೆಗೆ ಇರುವುದಾಗಿ ಬಿಎನ್ ಚಂದ್ರಪ್ಪ ಅವರು ತಿಳಿಸಿದ್ದಾರೆ. ನಾನು ಪಕ್ಷದ ಚಟುವಟಿಕೆ ಆಗಿರಬಹುದು, ವೈಯಕ್ತಿಕವಾಗಿ ಯಾವುದೇ ಕಾರ್ಯಕರ್ತರ ಮನೆಯಲ್ಲಿ ಸಾವು, ನೋವು, ಹಬ್ಬ, ಹುಣ್ಣಿಮೆ ಎಲ್ಲ ಕಾರ್ಯಕ್ರಮಕ್ಕೂ ಸಹ ನಿರಂತರವಾಗಿ ಸುಮಾರು 2 ಲಕ್ಷದಿಂದ 2.5 ಲಕ್ಷ ಕಿಲೋಮೀಟರ್ ಪ್ರವಾಸ ಮಾಡಿ ಈ ಜಿಲ್ಲೆಯ ಮಗನಾಗಿ ಉಳಿದಿದ್ದೇನೆ. ಇಂತಹ ಸಂದರ್ಭದಲ್ಲಿ, ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥವರು, ಅಧಿಕಾರವನ್ನು ಪಡೆದು ಸಭೆಯನ್ನು ಊಟ ಮಾಡಿದಂಥವರು ಈ ಬಂದಿಗೆ ಎಷ್ಟರ ಮಟ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ ಎನ್ನುವುದನ್ನು ನಾನು ತಮಗೆ ಬಿಡ್ತೇನೆ, ಜಿಲ್ಲೆಯ ಜನತೆಗೆ ಬಿಡ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ನಾನು ಮತ್ತು ನನ್ನ ಪಕ್ಷ ನಮ್ಮ ಅಪ್ಪರ್ ಭದ್ರಕ್ಕೆ ಹಿಂದೆನೂ ಸಹ ನಾವು ಹೋರಾಟದ ಮುಖಾಂತರ ಕೆಲಸ ಮಾಡಿದ್ದೇವೆ, ಈಗಲೂ ಮಾಡ್ತೇವೆ, ಮುಂದೆನೂ ಮಾಡ್ತೇವೆ. ಯಾಕೆಂದರೆ ಇವತ್ತು ನಮ್ಮ ಸರ್ಕಾರ ಇದೆ, ನಮಗೆ ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. ಹಾಗಿದ್ರೆ ನಾವು ಏನೂ ಕೆಲಸ ಮಾಡಿಲ್ಲ ಅಪ್ಪರ್ ಭದ್ರಕ್ಕೆ, ಜಿಲ್ಲೆಗೆ ಅನ್ನೋದಾಗಿದ್ದರೆ ನಾವು ಬೆನ್ನು ತೋರಿಸಿ ಹೊಡೋಗ್ತಿದ್ವಿ. ಬೆನ್ನು ತೋರಿಸಿ ಹೊಡೋಗೋ ಜನ ಅಲ್ಲ ನಾವು ಕಾಂಗ್ರೆಸ್ನವರು. ಆ ಬದ್ಧತೆ ಇರೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷ, ನಾನು, ಮಾಜಿ ಸಚಿವರು, ಹಾಲಿ ಸಚಿವರು, ಶಾಸಕರು ಎಲ್ಲರೂ ಬಂದಿದ್ದು ನಮ್ಮ ಬದ್ಧತೆ ಇರೋದ್ರಿಂದ, ನಮಗೆ ಉತ್ತರ ಹೇಳುವಂಥ ನೈತಿಕ ಶಕ್ತಿ ಇರೋದ್ರಿಂದ ನಾವು ಅಲ್ಲಿಗೆ ಬಂದ್ವಿ. ಯಾರಿಗೆ ನೈತಿಕ ಶಕ್ತಿ ಇಲ್ವೋ ಅವರು ಬರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಬೇರೆ ಪಕ್ಷದವ್ರು ಯಾರು ಬದಿಯಾದ್ರು ಅದನ್ನು ತಮಗೆ ಬಿಡ್ತೇನೆ. ನಾವು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ವಿಚಾರದಲ್ಲಿ, ಜಾತ್ಯತೀತ ತತ್ವದಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಜಿಲ್ಲೆಯ ಜನತೆಯಲ್ಲಿ ಇರ್ತೀವಿ. ನಾವು ಎದ್ದು ಸಹ ಬೆನ್ನು ತೋರಿಸಿ ಓಡಿ ಹೋಗುವಂಥ ಜನ ಅಲ್ಲ ಕಾಂಗ್ರೆಸ್ನವರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಈ ಜಿಲ್ಲೆಯ ಜನತೆಗೆ ಮನದಟ್ಟು ಮಾಡಿಕೊಡೋದಕ್ಕೋಸ್ಕರ ಈ ಗೋಷ್ಠಿಯನ್ನು ಕರೆದಿದ್ದಾರೆ.